ಬಿಡದಿ ಟೌನ್ಶಿಪ್ ಯಾರಿಂದ ಬಂತು? ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಯಾರಿಂದ ಬಂತು? ಸಿಎಂ ಲಿಂಗಪ್ಪ ಇದ್ದಾಗ 1 ಎಕರೆ ಅಕ್ವಿಷನ್ ಆಗಿ ನಾವು ಬಿಟ್ಟಿದ್ವಾ? ಬಿಟ್ಟಿದ್ವಿ. ಈ ಕಡೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದ, ಬೆಂಗಳೂರು ಸುತ್ತಮುತ್ತಲಿ ಮಾಡಿ ಅಂತ ಬಿಟ್ಟಿದ್ದ. ಕುಮಾರಸ್ವಾಮಿ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಈ ಅಕ್ವಿಷನ್ ಅಂತ ಶುರು ಆಯ್ತು. ಅವರು ಹಾಸನಲ್ಲೇ ಜಮೀನ್ ತಗೋದಾಯ್ತಲ್ಲ, ಇಲ್ಲೇ ಬಂದು ಜಮೀನ್ ತಗೊಂಡ್ರಲ್ಲ, 106 ಎಕರೆ ಅವ್ರು ತಗೊಂಡ್ರು, ತಮ್ಮಣ್ಣ ತೆಗೆದುಕೊಂಡ್ರು, ಅವ್ರ ಹೆಂಗಸು ತಗೊಂಡ್ರು, ಅವ್ರ ಬೀಗರುಗಳು ತಗೊಂಡ್ರು, ಎಲ್ಲ ತಗೊಂಡ್ರು. ದೇವೇಗೌಡ ತಾವು 200 ಎಕರೆ ಜಮೀನ್ ತಗೊಂಡ್ರು, ರೇವಣ್ಣ ಅವರು ಎಲ್ಲ ಸೇರಿ 200 ಎಕರೆ ತಗೊಂಡ್ರು. ನಾನು ಮೊನ್ನೆ ರೈತರು ಬಂದವ್ರು ಕೇಳಿದೆ, ಸರಿಯಪ್ಪ ಈ ಅಕ್ವಿಷನ್ ಮಾಡಿಸ್ಬೇಕಾರೆ ಈಗ BMICP ಒಳಗಡೆ ಎಲ್ಲ ಸೇರಿಸ್ಕೊಂಡಿದ್ದೀರಿ, ಯಾವ್ದನ್ನ ಇದನ್ನು ಸೇರಿಸಿದ್ರಿ, ಕೇತ್ಕಾನಹಳ್ಳಿ ಜಮೀನು BMICP ಇದೆ, ದೇವಗೆರೆ ಜಮೀನು BMICP ಇದೆ. ದೇವಗೆರೆ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು ಒಳಗಡೆಗೆ? ಕೇತ್ಕಾನಹಳ್ಳಿ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು? ಇದನ್ನ ನೀವು ಫಸ್ಟ್ ಕೇಳಬೇಕು ಅಂತ ಹೇಳಿದೆ. ನಂಗೆ ರಾಜಕಾರಣ ಮಾತಾಡಬೇಕು ಅಂತ ಇಷ್ಟ ಇಲ್ಲ. ರೈತರ ಬಗ್ಗೆ ಕಾಳಜಿ ಇರೋರು, ರೈತರ ಬಗ್ಗೆ ನ್ಯಾಯ ಇರಬೇಕು ಅಂದ್ರೆ ನನಗೂ ನ್ಯಾಯ, ನಿಮ್ಗೂ ನ್ಯಾಯನಾ? ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ನ್ಯಾಯ. ಸೊ ದೇವಗೆರೆಯಲ್ಲಿರುವಂತ ಯಾವ ಜಮೀನು ಕೂಡ ಅಕ್ವಿಷನ್ ಆಗ್ಬಾರ್ದಂತೆ, ಕೇತ್ಕಾನಹಳ್ಳಿರೋ ಜಮೀನು ಯಾವುದು ಅಕ್ವಿಷನ್ ಆಗ್ಬೋದಂತೆ. ಅದು ಈ ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಆ ಜಮೀನು ಇರ್ಬೇಕಂತೆ. ಯಾವುದು? BMICP ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಜಮೀನು ಇರ್ಬೇಕು. ಈಗೇನು ಲಾಸ್ಟ್ ಯಾರೋ ಹೆಸರಲ್ಲಿ ಒಬ್ಬನ ರಿಜಿಸ್ಟರ್ 30 ಎಕರೆ ಮಾಡ್ಕೊಂಡವ್ರೆ, ಅದಕ್ಕೆ ನನಗೆ ಕಾಂಪೋಸಿಷನ್ ಕೊಡಿ, ಯಾರಿಗೋ GPA ಕೊಟ್ಟಿದ್ರು, ಅಲ್ಲಿ ತನಕ 35 ಎಕರೆ ಕೊಟ್ಟಿದ್ರು, 38 40 ಎಕರೆ ಕೊಟ್ಟಿದ್ರು. ಇದು ನೋಟಿಫಿಕೇಶನ್ ಅವರೇ ಮಾಡಿಸಿದ್ರು. ನಾನು ಇದನ್ನ ಏನಾದ್ರು ಬಿಡಕ್ ಆಗ್ತದ ಅಂತ ಯೋಚನೆ ಮಾಡಿದೆ. ಒಂದ್ಸತಿ ನಾನು, ಕಾಗೋಡು ತಿಮ್ಮಪ್ಪನವರು ಅವರೆಲ್ಲ ಬಂದಿದ್ದು, ಬೈರ್ಮಂಗಲಕ್ಕೆ ಬಂದಿದ್ದು, ಒಂದು ಮೀಟಿಂಗ್ ಮಾಡಿದ್ದು ನೋಡ್ದು. ಇಲ್ಲಿ ಕೋರ್ಟ್ ಅಲ್ಲೆಲ್ಲ ತೀರ್ಮಾನ ಆಗೋಗಿದೆ, ಕೋರ್ಟ್ ಅಲ್ಲಿ ಕೇಸ್ ಎಲ್ಲ ತೀರ್ಮಾನ ಆಗೋಗಿದೆ. ಇದನ್ನ ಡಿನೋಟಿಫೈ ಮಾಡಕ್ಕೆ ಯಾರು ಧೈರ್ಯ ಮಾಡಲಿಲ್ಲ, ನಾನು ಧೈರ್ಯ ಮಾಡಲಿಲ್ಲ. ಯಾಕೆಂದ್ರೆ ನನ್ನ ಮೇಲೆ ಈಗೆಲ್ಲ ಕೇಸ್ ಎಲ್ಲ ಹಾಕವ್ರೆ. ತಿರ್ಗಾ ಯಡಿಯೂರಪ್ಪ ಪಾಪ ಹತ್ತಿರ ತೊಂದರೆ ಎಲ್ಲ ಅನ್ಭವಿಸವ್ರೆ. ಕುಮಾರಸ್ವಾಮಿ ಮೇಲೂ ಡಿನೋಟಿಫಿಕೇಶನ್ ಕೇಸು ಇವೆಲ್ಲ ನಡೀತಾ ಇದೆ. ಡಿನೋಟಿಫೈ ಮಾಡ್ಬೇಕಾದ್ರೆ ಕುಮಾರಸ್ವಾಮಿನೇ ಮಾಡ್ಬೋದಾಯ್ತು, ಅವರೇ ಬಿಟ್ಬಿಡ್ಬೋದಾಯ್ತು. ಇಲ್ಲ ಯಡಿಯೂರಪ್ಪನ ಕೇರ್ ಬಿಡಿಸ್ಬೋದಾಯ್ತು. ಇಬ್ಬರು ಜೊತೆಗೆ ಸೇರಿ ಸರ್ಕಾರ ತಿರ್ಗಾ ಮಾಡಿದ್ರಲ್ಲ, ಅದಾದ್ಮೇಲೆ ತಿರ್ಗಾ ಮಾಡಿದ್ರಲ್ಲ, ಮಾಡ್ಬೋದಾಯ್ತು. ಇಲ್ಲ ನಮ್ಮ ಸರ್ಕಾರ ಜೊತೆಗೆ ಬಂದ ಮೇಲಾರು ಏನೋ ಒಂದು ಪ್ರಸ್ತಾವನೆ ತರಬಾಯ್ತು.